ಇನ್ಸ್ಟಾಗ್ರಾಮಲ್ಲಿ ಯಾವಾಗ ಏನಕ್ಕೆ ಯಾವ ವಿಡಿಯೋ ವೈರಲ್ ಆಗುತ್ತೆ ಟ್ರೆಂಡ್ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಲಾಸ್ಟ್ ಮಂತು ಯಾವಾಗಲೋ ಶೂಟ್ ಮಾಡಿದ್ದು ಪೆಂಗ್ವಿನ್ ವಿಡಿಯೋ ವೈರಲ್ ಆಯ್ತು ಅಂಡ್ ದಿಸ್ ಮಂತ್ ಮಂಕಿ ಕೋತಿದ್ದು ಒಂದು ವಿಡಿಯೋ ವೈರಲ್ ಆಯ್ತು. ಎರಡು ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ ಟು ಚೂಸ್ ಇನ್ ಬಿಟ್ವೀನ್ ದೆಮ್ ಯಾವ್ದನ್ನ ಚೂಸ್ ಮಾಡ್ತೀಯ ಅಂದ್ರೆ ಐ ವುಡ್ ಡೆಫಿನೆಟ್ಲಿ ಗೋ ಫಾರ್ ಮಂಕಿ ಬಿಕಾಸ್ ಪೆಂಗ್ವಿನ್ದು ಏನಿದೆಯಲ್ಲ ಅದು ಡಿಪ್ರೆಷನ್ಗೆ ಹೋಗಿರೋಂಥ ಒಂದು ಪೆಂಗ್ವಿನ್. ಜಸ್ಟ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದಿ ಅನ್ಸರ್ಟನಿಟಿ ಅಂಡ್ ಡೆತ್. ಅದನ್ನ ನಮ್ಗೆ ಇವತ್ತೇನೆ ಅದು ಇನ್ಸ್ಪಿರೇಷನಲ್ ವಿಡಿಯೋ ಆಗಿದ್ರು ಕೂಡ ಅದು ಜಸ್ಟ್ ಬಿಕಾಸ್ ಆಫ್ ಕ್ರಿಯೇಟಿವ್ ಮೈಂಡ್ಸ್ ಅರೌಂಡ್ ಅಸ್ ಆರ್ ಎಲ್ಸ್ ಇಟ್ ವುಡ್ ಬಿ ಎ ನಾರ್ಮಲ್ ವಿಡಿಯೋ. ಬಟ್ ವೆರಾಸ್ ವೆನ್ ಇಟ್ ಕಮ್ ಟು ಪಂಚ್, ಈ ಮಂಕಿ ಏನಿದೆಯಲ್ಲ ಇದನ್ನ ತನ್ನ ಫ್ಯಾಮಿಲಿ ಮತ್ತೆ ಕುಟುಂಬ ರಿಜೆಕ್ಟ್ ಮಾಡಿರೋಂಥ ಮಂಕಿ, ತುಂಬಾ ಬುಲ್ಲಿಡ್ ಆದಂತ ಒಂದು ಚಿಕ್ಕ ಮಂಕಿ. ಹ್ಯಾಡ್ ನೋ ರೀಸನ್ ಟು ಫೈಟ್ ಬ್ಯಾಕ್. ತನ್ಗಂತ ಯಾರು ಸಪೋರ್ಟಿಂಗ್ ಇಲ್ಲ. ತನ್ನ ತಾಯಿ ಪ್ರೀತಿನ ಆ ಗೊಂಬೆಯಲ್ಲಿ ಕಾಣೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಬದುಕಕ್ಕೆ ಯಾವುದೇ ರೀಸನ್ ಇಲ್ಲದೆ ಇರೋ ಟೈಮಲ್ಲಿ ಇಟ್ ಫಾಟೆಡ್ ಬ್ಯಾಕ್ ಇರೋ ತರ ಫೈಟ್ ಮಾಡ್ತು. ನಮ್ಮ ಸಮಾಜದಲ್ಲಾದ್ರೂ ಆಗ್ಲಿ ಯಾವಾಗಲೇ ಆಗ್ಲಿ ಈ ಅಂತ ಅವ್ರನ್ನ ನೆಗೆಟೆಡ್ ಮತ್ತೆ ರಿಜೆಕ್ಟ್ ಮಾಡೋದನ್ನೇ ಜಾಸ್ತಿ. ಆ ತರ ಆದಾಗ ಯಾರನ್ನ ಜನ ನೆನಪಲ್ಲಿ ಇಟ್ಕೊಂತಾರೆ, ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಒಂದು ಫೋಟ್ ಬ್ಯಾಕ್. ಯಾರು ನಿನ್ಗೆ ಆಗಲ್ಲ ಗುರು, ನೀನ್ ಮಾಡಕ್ ಆಗಲ್ಲ ಗುರು ಅಂತ ಅಂದಾಗ ಫೈಟ್ ಮಾಡಿ ಬರ್ತಾರಲ್ಲ ಅಂಥವ್ರನ್ನ ಮಾತ್ರ ಜನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋದು, ಸೆಲೆಬ್ರೇಟ್ ಮಾಡೋದು. ನಾಟ್ ಒನ್ ಹೂ ಗೇವ್ ಅಪ್ ಅರ್ಲಿ.